ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ನಿದ್ದೆಗಣ್ಣಲ್ಲಿ ನಮ್ಮನ್ನು ಮಾತಾಡಿಸಿದ್ರೆ ನಾವು ಯಾವ ಭಾಷೆನಲ್ಲಿ ಮಾತಾಡ್ತೀವಿ, ನಿದ್ದೆಗಣ್ಣಲ್ಲಿ ನಮಗೆ ಗೊತ್ತಿಲ್ಲದಿರೋ ಥರ ಮಾತಾಡಿದರೆ ನಾವು ಆ ಭಾಷೆನ ರೆಕಾಗ್ನೈಸ್ ಮಾಡ್ತೀವ ಅಂತ. ನಾವು ಹೊಸ ನೇಬರ್ಹುಡ್ಗೆ ಬಂದಿದ್ದೀವಿ. ನಮ್ಮ ಪಕ್ಕದಲ್ಲಿರೋ ನಮ್ಮ ನೇಬರ್ಸ್ ಏನು ಮಾಡ್ತಾರೆ, ರಾತ್ರಿ 12 ಗಂಟೆಗೆ ಕರೆಕ್ಟಾಗಿ ಮೋಸ್ಟ್ ಆಫ್ ದ ಡೇಸ್ ಏನೋ ಕೂಗ್ತಾರೆ, ಏನೋ ಮಾತಾಡ್ತಾರೆ, ಏನೋ ಸೌಂಡ್ ಅಂತೂ ಮಾಡ್ತಾರೆ. ನನಗೆ ನಿದ್ರೆಯಿಂದ ಎಚ್ಚರ ಆಗುತ್ತೆ. ಆದರೆ ಆಮೇಲೆ ಸ್ವಲ್ಪ ಹೊತ್ತು ನಿದ್ರೆ ಬರಲ್ಲ. ನಾನು ಯಾವ ಮನೆಯಿಂದ ಸೌಂಡ್ ಬರ್ತಾ ಇದೆ ಅಂತೆಲ್ಲ ಕಿಟಕಿನಲ್ಲಿ ನೋಡ್ತೀನಿ, ಎಲ್ಲಿ ಲೈಟ್ ಇದೆ ಅಂತೆಲ್ಲ ನೋಡ್ತೀನಿ, ಆಮೇಲೆ ಮಲ್ಕೋತೀನಿ. ಅವ್ರು ಯಾಕೆ ರಾತ್ರಿ ಸೌಂಡ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಇನ್ಸ್ಟಿಂಕ್ಟ್ ಇರ್ಬೋದು ಅವ್ರದ್ದು, ಅಥವಾ ಪ್ರಾಕ್ಟೀಸ್ ಇರ್ಬೋದು, ಹ್ಯಾಬಿಟ್ ಇರ್ಬೋದು, ಇಲ್ಲ ಆಲ್ಕೋಹಾಲ್ ಅಬ್ಯೂಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಹೊಸ ನೇಬರ್ಹುಡ್ಡಲ್ಲಿ ಇರೋದ್ರಿಂದ. ಸೊ ಇದು ಆಲ್ಮೋಸ್ಟ್ ಎವ್ರಿ ಡೇ ಆಗ್ತಾಯಿದೆ. 12 ಗಂಟೆ 1 ಗಂಟೆಗೆ ಈ ಗಲಾಟೆ ಆಗುತ್ತೆ. ಇವಾಗ ಏನಾಯಿತು, ಅದೊಂದು 4-5 ದಿವಸಗಳಿಂದ ನಡೀತಾ ಇದೆಯಲ್ಲ. ನಡೆದಂಗೆ ನನಗೆ ನಿದ್ರೆಗಣ್ಣಲ್ಲಿ ಎಚ್ಚರ ಆಗಿದೆ. ನಾನು ಹೋಗಿ ನಿಂತ್ಕೊಂಡಿದ್ದೀನಿ, ನೋಡಿದ್ದೀನಿ ಯಾವ ಮನೆಯಿಂದ ಸೌಂಡ್ ಬರ್ತಾಯಿದೆ, ಎಲ್ಲಿಂದ ಲೈಟ್ ಬರ್ತಾಯಿದೆ ಎಲ್ಲ ಗೊತ್ತು. ಅವ್ರು ಏನೋ ಕೂಗ್ತಾ ಇದ್ದಾರೆ, ಕಿರ್ಚ್ತಾ ಇದ್ದಾರೆ, ಅದು ಗೊತ್ತು. ನನಗೆ ಡಿಸ್ಟರ್ಬು ಆಗ್ತಾಯಿದೆ ಅಂತಲೂ ಗೊತ್ತು. ಆದರೆ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಡೇ ನನಗನ್ನಿಸ್ತು ಅವ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಡೇ ನನಗನ್ನಿಸ್ತು ಅವ್ರು ಹಿಂದಿನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. 3ನೇ ದಿವಸ ಅನ್ನಿಸ್ತು ಇದು ಯಾವ ಭಾಷೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. 4ನೇ ದಿವಸ ಅಂದ್ಕೊಂಡು ಇವ್ರು ತಮಿಳಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ನಾವು ಅಷ್ಟೇ ಚೆನ್ನೈಯಿಂದ ಬಂದಿದ್ದೀವಲ್ಲ. ಅಂತೂ ನನಗೆ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗಲಿಲ್ಲ. ಹೀಗಿದೆ ನೋಡಿ, ನಮ್ಮ ನಿದ್ದೆಗಣ್ಣಲ್ಲಿರೋ ಬ್ರೇನಿಗೆ ಭಾಷೆನೇ ಗೊತ್ತಾಗಲ್ಲ ರೀ. ಹೇಗೆ ಕಾಮಿಡಿ ಅನಿಸ್ಬಿಡುತ್ತೆ ನನಗೆ. ನಮಗೆ ಎಚ್ಚರ ಇರುವಾಗ ಎಲ್ಲ ಭಾಷೆ ಅರ್ಥ ಆಗ್ತಾ ಇರುತ್ತೆ. ನಿದ್ದೆಗಣ್ಣಲ್ಲಿ ನಾವು ಮಾತಾಡೋದಲ್ಲ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ ಅಂತ ರೆಕಾಗ್ನೈಸೇ ಮಾಡೋದಕ್ಕಾಗ್ತಾಯಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಒಂದು 2-3 ದಿವಸದ ಮುಂಚೆ ನನ್ನ ಮಗನ ನಿದ್ರೆ ಮಾಡಿಸ್ತಾ ಇದ್ದೆ ನಾನು. ನನ್ನ ಬೆಡ್ರೂಮಿನ ಡೋರ್ನ ಹೊರಗಡೆನ ನಮ್ಮ ಮನೆಯವ್ರು ಲಾಕ್ ಮಾಡಿಬಿಟ್ಟಿದ್ದಾರೆ. ನಾನು ಜೋರಾಗಿ ಬಡಿದ್ರೆ ನನ್ನ ಮಗ ಎದ್ಕೊಂಡ್ಬಿಡ್ತಾನೆ. ಎಷ್ಟು ಬಡಿದ್ರೂ ಸಣ್ಣ ಸೌಂಡಲ್ಲಿ ಡೋರೇ ಓಪನ್ ಮಾಡ್ತಾಯಿಲ್ಲ. ಫೋನ್ ಮಾಡಬೇಕಂತನಾ ಫೋನೇ ತೊಗೊಂಡೋಗಿಲ್ಲ ನಾನು ನಿದ್ರೆ ಮಾಡಿಸುವಾಗ. ಈ ಥರ ಪರಿಸ್ಥಿತಿ ಇದೆ. ಜೋರಾಗಿ ಡಬ 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 ಅಂತ ಬಾಗಿಲು ಬಡದೆ. ಅಂತೂ ಅವರು ಬಾಗಿಲು ತೆಗೆದ್ರು. ನನ್ನ ಮಗನಿಗೆ ಎಚ್ಚರ ಆಯಿತು. ನನ್ನ ಮಗ ಏನು ಮಾಡ್ತಾನೆ ಗೊತ್ತಾ, ಅವನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಉಕ್ಕಿ ಹರಿತಾ ಇದೆ ಅನ್ನೋದ್ರ ಮೇಲೆ ಅವನನ್ನ ಅಮ್ಮ ಅಂತಾನ, ಆ ಥರ ಬೇರೆ ಬೇರೆ ಹೆಸರು ಇಟ್ಕೊಂಡಿದ್ದಾನೆ. ಸಿಟ್ಟು ಬಂದರೆ ಬೇರೆ ಥರ, ತುಂಬ ಪ್ರೀತಿ ಆದರೆ ಬೇರೆ ಥರ, ಈ ಥರ ಎಲ್ಲ ಆ ಥರ ಬೇರೆ ಬೇರೆ ರೀತಿಯಲ್ಲಿ ಕರೀತಾನೆ. ಎಕ್ಸಾಕ್ಟ್ಲಿ ಅವನಿಗೆ ಎಚ್ಚರ ಆಗಲಿಲ್ಲ. ಆದರೆ ನಿದ್ರೆಗಣ್ಣಲ್ಲಿ ಸೌಂಡ್ ಆಗ್ತಾಯಿದೆ ಅಂತ ಗೊತ್ತಾಯಿತು. ಸ್ವಲ್ಪ ಗಾಬರಿ ಆಗಿರಬೇಕು ಪಾಪ. ಜೋರಾಗಿ ಬಾಗಿಲು ಬಡೋದ್ನೆಲ್ಲ ಸೌಂಡ್ ಆಯ್ತಲ್ಲ. ಆಗ ನಿದ್ದೆಗಣ್ಣಲ್ಲಿ ಅವನು ಕರೆದಿದ್ದು ಅಮ್ಮ 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 ಅಂತಾನೆ. ಅಂದರೆ ನಿದ್ದೆಗಣ್ಣಲ್ಲಿದ್ರೂ ಅವನಿಗೆ ಅಮ್ಮ ಅನ್ನೋದು ಮಾತ್ರ ಬಂತು. ಉಳಿದಿದ್ದೆಲ್ಲ ಕಾನ್ಷಿಯಸ್ ಮೈಂಡಿಂದ ಬರ್ತಿತ್ತು ಮೋಸ್ಟ್ಲಿ. ಅದಕ್ಕೆ ಬಾಕಿದು ಯಾವುದೋ ಒಂದು ಬಾಯಿಗೆ ಬರಲಿಲ್ಲ. ನನಗೆ ಹೇಗೆ ಭಾಷೆನೇ ಐಡೆಂಟಿಫೈ ಆಗಲಿಲ್ಲಲ್ಲ, ಹಾಗೇ ನಾನು ನಿಮ್ಗೆ ಹೇಳಿದ್ನಲ್ಲ ನಾವು ಚೆನ್ನೈಯಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ. ಸೊ ನನಗೆ ಇಲ್ಲಿ ಏನಾಗ್ತಿತ್ತು, ಫಸ್ಟ್ಗೆ ಯಾರೇ ಡೋರ್ ನಾಕ್ ಮಾಡಿದ್ರು ಅಥವಾ ಕಾಲಿಂಗ್ ಬೆಲ್ ಮಾಡಿದ್ರು ನಾನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ. ಯಾಕಂದರೆ ಅಲ್ಲಿಂದ ಮಾತಾಡ್ಕೊಂಡಿರೋ ರೂಢಿ ಅಲ್ವಾ, ಅದಕ್ಕೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ. ಆಮೇಲೆ ಇಲ್ಲ ಆ ಥರ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಇವಾಗ ಕಂಫರ್ಟೇಬಲ್ ಆಗಿದ್ದೀನಿ. ಇವಾಗ 2 ದಿವಸದ ಮುಂಚೆ ನನಗೆ ಫೋನ್ ಬಂದ್ಬಿಡ್ತು ಅಲ್ಲಿಂದ. ನನಗೆ ಭಾಷೆ ಯಾವುದ್ರಲ್ಲಿ ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸಟ ಅಂತ ಹುಡುಕ್ತಾ ಇದ್ದೀನಿ. ಫಸ್ಟು ಇಂಗ್ಲೀಷಲ್ಲಿ ಮಾತಾಡಿದೆ, ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗ್ತಾಯಿಲ್ಲ. ನಾನು ತಮಿಳಲ್ಲೇ ಮಾತಾಡಬೇಕು ಅಂತಾದಾಗ ಬಾಯಿಗೆ ಪಟ್ಟಂತ ಬರಲೇ ಇಲ್ಲ ರೀ. ಒಂದು 15 ದಿವಸಕ್ಕೆ ಭಾಷೆ ಮರ್ತೋಗ್ಬಿಡುತ್ತಾ? ಸಾಧ್ಯನೇ ಇಲ್ಲ. ಹೀಗಾಗ್ಬಿಟ್ರೆ ಹೇಗೆ ನನ್ನ ಕತೆ ಅಂತ ವಾಪಸ್ ತಮಿಳಲ್ಲೇ ಮಾತಾಡಿದೆ. ಆದರೆ ವಿಷಯ ಏನಂದರೆ, ನಾವು ಯಾವುದ್ರ ಜೊತೆ ಕಾನ್ಸ್ಟೆಂಟಾಗಿ ಟಚ್ಚಲ್ಲಿ ಇರ್ತೀವೋ ಆ ಥರನೇ ರೆಸ್ಪಾಂಡ್ ಮಾಡ್ತಾ ಇರ್ತೀವಿ. ಹಳೆ ಸ್ವಲ್ಪ ಬ್ಯಾಕ್ ಹೋಗ್ಬಿಡುತ್ತಾ ಅಂತ ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ನಿಮಗೊಂದು ಸ್ಟೋರಿ ನೆನಪಿದ್ಯಾ? ನನಗೆ ಅದು ಅಕ್ಬರ್ ಬೀರ್ಬಲ್ದೋ ಅಥವಾ ಕೃಷ್ಣದೇವರಾಯ ತೆನಾಲಿ ರಾಮಂದು ಅಂತ ಮರ್ತೋಗ್ಬಿಟ್ಟಿದೆ. ಆದರೆ ಒಬ್ಬ ಪಂಡಿತ ಬರ್ತಾನಂತೆ ಆಸ್ಥಾನಕ್ಕೆ. ಅವನು ಎಲ್ಲ ಭಾಷೆಗಳಲ್ಲೂ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾನಂತೆ. ಆದರೆ ಅವನ ಮದರ್ ಟಂಗ್ ಯಾವುದು ಅಂತ ಕಂಡುಹಿಡಿಬೇಕು ಅಂತ ರಾಜನಿಗೆ ಕ್ವಶನ್ನು. ಯಾರಿಗೂ ಕಂಡುಹಿಡಿಯೋಕ್ಕಾಗ್ತಿಲ್ಲ, ಯಾಕಂದರೆ ಅಷ್ಟು ಫ್ಲೂಯೆಂಟಾಗಿ ಮಾತಾಡ್ತಾ ಇದ್ದಾನಂತೆ. ರಾತ್ರಿ ನಿದ್ರೆ ಮಾಡಿದಾಗ ಇವ್ರು ಯಾರೋ ಹೋಗ್ಬಿಟ್ಟು ಅವನಿಗೆ ಚುಚ್ಚಿದ್ರಂತೆ. ಆಗ ಅವನ ಮದರ್ ಟಂಗಲ್ಲಿ ಮಾತಾಡಿದ್ನಂತೆ. ಸೊ ಇದೇ ನಿನ್ನ ಮದರ್ ಟಂಗ್ ಅಂತ ನೆಕ್ಸ್ಟ್ ಡೇ ಕೋರ್ಟಲ್ಲಿ ಹೇಳಿದರು ಅಂತ ಸ್ಟೋರಿ. ಇದು ತುಂಬ ನಿಜ ಅನಿಸುತ್ತೆ. ನಮ್ಮನ್ನು ಎಷ್ಟೇ ನಿದ್ರೆಗಣ್ಣಲ್ಲಿ ಎಬ್ಸಿದ್ರೂ ನಮಗೆ ನಾವು ಯಾವ ಭಾಷೆ ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ನಮ್ಮ ಭಾಷೆನೇ ಬೇರೆಯವ್ರು ಮಾತಾಡಿದರೆ ಅರ್ಥನೂ ಆಗುತ್ತೆ. ಆದರೆ ಬೇರೆ ಜನ ಏನು ಭಾಷೆನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನಿದ್ದೆಗಣ್ಣಿಗೆ ಗೊತ್ತಾಗೋದಿಲ್ಲ ಅಂತ ನನಗಂತೂ ಗೊತ್ತಾಯಿತು ರೀ. ಇದುವರೆಗೂ ನನಗೆ ಅವ್ರು ಯಾವ ಭಾಷೆ ಮಾತಾಡಿದ್ರು ಅಂತ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ನಿಮಗೂ ಈ ಥರ ನೇಬರ್ಸ್ ಇದ್ದರೆ ಲೌಡ್ ನಾಯ್ಸ್ ಮಾಡೋರು ಮಧ್ಯರಾತ್ರಿನಲ್ಲಿ ಭಾಷೆನ ಐಡೆಂಟಿಫೈ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಸಕ್ಸಸ್ ಆಗಿಬಿಟ್ರೆ ನಿಮಗೆ ಫುಲ್ ಎಚ್ಚರ ಆಗಿದೆ ಅಂತ. ಸಕ್ಸಸ್ ಆಗಲಿಲ್ಲ ಅಂದರೆ ನೀವು 100% ನಿದ್ದೆಗಣ್ಣಲ್ಲಿದ್ದೀರಾ ಅಂತ. ಏನಂತೀರಾ?